ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕನ್ನಡತಿ ವ್ಲಾಗ್ಸ್ಗೆ. ಇವತ್ತಿನ ವ್ಲಾಗಲ್ಲಿ ಕರ್ಬೇವಿನ ಚಿತ್ರಾನ್ನ ಹೇಗೆ ಕ್ವಿಕ್ಕಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 3 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. 2 ಹಸಿಮೆಣಸಿಕಾಯಿ, 1 ಇಡೀ ಕರಿಬೇವು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಹಾಗೆ 1 ಫುಲ್ ಬೆಳ್ಳುಳ್ಳಿ ಗಿಣ್ಣೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಚಿಕ್ಕ ಮಕ್ಕಳಿಗಂತೂ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಕರ್ಬೇವಿನ ಚಿತ್ರಾನ್ನ ಅಂತ ನಿಜಕ್ಕೂ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಂತರ ಕಡಾಯಿ ಇಟ್ಕೊಂಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಟೇಬಲ್ ಸ್ಪೂನಷ್ಟು. ಅದಕ್ಕೆ ಉದ್ದಿನಬೇಳೆ, ಜೀರಿಗೆ, ಕಡಲೆಬೇಳೆ, ಕಡಲೆಬೀಜ, ಸಾಸಿವೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು. ನಂತರ ಇಷ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡು ಒಂದು 4-5 ಕರಿಬೇವಿನ ಎಲೆನ ಹಾಕ್ಕೊತೀನಿ. ಇದಕ್ಕೇ ಟೇಸ್ಟಿಗೋಸ್ಕರ ಅಷ್ಟೇ, ಕರಿಬೇವು ಸ್ಮೆಲ್ಲಿಗೋಸ್ಕರ. ನಾವು ರುಬ್ಬಿ ಮಾಡೋದಿದೆಯಲ್ಲ, ಅದು ಕರಿಬೇವಿನ ಅನ್ನನೇ ಅಂತಲೇ ಗೊತ್ತೇ ಆಗೋಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಇಲ್ಲಿ ನಾನು ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಅನ್ನವಂತೂ ಮಕ್ಕಳಿಗೆ ಕರಿಬೇವು ಸಿಕ್ಕಿದ್ರೆ ಅಂತೂ ಸೈಡಿಗೆ ಎತ್ತಿಡ್ತಾರೆ. ಸೊ ಇದರಲ್ಲಿ ಹಾಗೆ ಎತ್ತಿಡೋದೇ ಇಲ್ಲ. ನಾವು ರುಬ್ಬಿ ಪೇಸ್ಟ್ ಮಾಡಿ ಹಾಕೋಡೋದ್ರಿಂದ ಅವರಿಗಿದು ಕರಿಬೇವಿನ ಅನ್ನ ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಲಿ. ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನೂ ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೀವು ಇದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿದು ಸ್ಮೆಲ್ ಬರುತ್ತೆ ನೀವೇನಾದ್ರು ಹಂಗೆ ಇದು ಮಾಡೋಕ್ಕೆ ಹೋದರೆ. ಸೊ ಅದಕ್ಕೆ ಚೆನ್ನಾಗಿ ಎಣ್ಣೆಲಿ ಅದು ಬಿಟ್ಕೊಳ್ಳೋವರೆಗೂ ಗೊತ್ತಾಗುತ್ತೆ ನಿಮಗೆ ಒಂದು ಕಡೆ ಮಾಡಿದ್ರೆ. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿದ ನಂತರ 2 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಫ್ರೈ ಮಾಡ್ತಾ ಗೊತ್ತಾಗ್ತಿದ್ದೆ ಅಲ್ವಾ ನಿಮಗೆ, ಇದು ಆಲ್ಮೋಸ್ಟ್ ಡನ್ ಆಗಿದೆ. ಸೊ ನನ್ನ ರೆಸಿಪಿನ ನೀವೇನಾದ್ರು ಇದನ್ನು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೂಪರ್ ರೆಸಿಪಿ ಅಂತ. ಈಗ ಕರಿಬೇವಿನ ಗೊಜ್ಜು ರೆಡಿಯಾಗಿದೆ. ಇದನ್ನು ಸ್ಟೋರ್ ಮಾಡಿಕೊಂಡು ಸಹ ಇಟ್ಕೋಬೋದು. ಈಗ ಪಾತ್ರೆಗೆ ಅನ್ನ ಹಾಕ್ಕೊಂಡು ನಾನು ಗೊಜ್ಜು ಹಾಕ್ಕೊಂಡು ಕಲಸಿಟ್ಕೊತಾ ಇದ್ದೀನಿ. ಏರ್ ಗ್ರೋತಿಗಂತೂ ಚೆನ್ನಾಗಿರುತ್ತೆ. ನಾವು ಆಯಿಲಿಗೆ ಕರಿಬೇವು ಹಾಕಿ ತಲೆಗೆ ಹಚ್ಕೊತಾ ಇದ್ವಿ ಅಲ್ವಾ, ದೇಹಕ್ಕೂ ಅಂಶವನ್ನು ಹೋಗಬೇಕು ಕರಿಬೇವಿಂದು, ಆವಾಗ ಮಾತ್ರ ಏರ್ ಗ್ರೋತ್ ಚೆನ್ನಾಗಾಗೋದು. ಹಾಗೆ ಟೇಸ್ಟಿಯಾದ ಕರ್ಬೇವಿನ ಚಿತ್ರಾನ್ನ ರೆಡಿ. ಥ್ಯಾಂಕ್ ಯು. ಹೆಂಗಿದೆ? ಸೂಪರ್ ಆಗೈತಾ? ದೋಸೆ ಹೆಂಗೈತೆ? ಸೂಪರ್ ಹಂಗೈತಾ?